ಕೆಲವು ದಿನದ ಹಿಂದೆ ವೀಕ್ಷಕರೊಬ್ಬರು ಕೇಳಿದ್ರು ಬಾಣಂತಿ ಆಹಾರವನ್ನು ತೋರಿಸಿ ಅಂದ್ಕೊಂಡು. ಅವರಿಗೋಸ್ಕರ ನಾನಿವತ್ತು ಬೆಳಗಿನ ತಿಂಡಿಗೆ ಮಾಡುವ ಮೆಂತೆ ದೋಸೆಯನ್ನು ಮಾಡಿ ತೋರಿಸ್ತಾ ಇದ್ದೆ. ನಮಸ್ಕಾರ, ನಾನು ಪವಿತ್ರ ಭಾಗವತ್. ಹಳ್ಳಿ ಕಿಚನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ತುಂಬ ಮೆದುವಾಗಿ ಸಿಹಿಯಾಗಿ ರುಚಿಯಾಗಿ ಇರುತ್ತೋ. ತುಪ್ಪ ಹಾಕೊಂಡು ತಿಮ್ಕಂತೂ ರುಚಿ ಹತ್ತಿದ್ದು. ಬೆಳಿಗ್ಗೆ ತಿಂಡಿಗಂತೂ ಭಾಳ ಲಾಯ್ಕ್ ಹತ್ತು. ಹೆಂಗೆ ಮಾಡೋದು ಕಾಂಬ ಬನ್ನಿ. ನಾನಿಲ್ಲಿ 2 ಲೋಟ ಅಕ್ಕಿಯನ್ನು ಹಾಕೊಂಡಿದ್ದೆ. ಅದಕ್ಕೆ 2 ಮುಷ್ಟಿ ಆಪಷ್ಟು ಅವಲಕ್ಕಿಯನ್ನು ಹಾಕೊಂಡಿದ್ದೆ. ಹಾಗೆ 2 ಚಮಚ ಆಪಷ್ಟು ಮೆಂತೆಯನ್ನು ನೆನೆಸಿ ಇಟ್ಕೊಂಡಿದ್ದೆ. ಬಿಸಿನೀರಲ್ಲಿ ನೆನೆಸಿದ್ದೆ. ಮೆಂತೆ ನೆನೆಯೋಕ್ಕೆ ಸ್ವಲ್ಪ ಜಾಸ್ತಿ ಹೊತ್ತು ಬೇಕಾತ್ತು. ಬಾಣಂತಿಗೆ ಮಾಡೋದಾದರೆ ಅವಲಕ್ಕಿಯನ್ನು ಸೇರಿಸೋದಿಲ್ಲ. ಅದೊಂದು ಬಿಟ್ಟು ಮೆಂತೆ ಮತ್ತು ಅಕ್ಕಿಯನ್ನು ಮಾತ್ರ ಹಾಕೊಂಡ್ರೆ ಆಯಿತು. ಅವಲಕ್ಕಿ ಸೇರಿಸೋದ್ರಿಂದ ಮೆತ್ತಗಾತು ಅಂದ್ಕೊಂಡು ನಾನು ಸ್ವಲ್ಪ ಅವಲಕ್ಕಿಯನ್ನು ಹಾಕೊಂಡಿದ್ದೆ. ಸರಿ, ಒಂದು 4-5 ಗಂಟೆ ಹೊತ್ತು ನೆಂದಾದ್ರ ಮೇಲೆ ಗ್ರೈಂಡ್ರಲ್ಲಿ ಅರಿಯೋಕ್ಕೆ ಹಾಕಿದ್ದೆ. ಮೆಂತೆ, ಅಕ್ಕಿ ಮತ್ತು ಅವಲಕ್ಕಿ ಎಲ್ಲದನ್ನು ತೊಳೆದು ನೆನೆಸಿ ಗ್ರೈಂಡ್ರಲ್ಲಿ ಅರಿತಾ ಇದ್ದೆ. ಇದಕ್ಕೆ ಸಿಹಿ ಸ್ವಲ್ಪ ಜಾಸ್ತಿನೇ ಬೇಕಾತ್ತು. 2 ಲೋಟ ಅಕ್ಕಿಗೆ ನಾನಿಲ್ಲಿ 1 ಲೋಟ ಅಪ್ಪಷ್ಟು ಬೆಲ್ಲವನ್ನು ಹಾಕೊಂಡಿದ್ದೆ. ರುಚಿಗೆ ಬೇಕಾಪಷ್ಟು ಉಪ್ಪನ್ನು ಸೇರಿಸಿದ್ದೆ. ಬೆಲ್ಲ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಾದರೂ ಹಾಕೊಂಡ್ಲಕ್ಕು, ಇನ್ನೊಂದು 1/4 ಲೋಟ ಬೇಕಾಪಷ್ಟು ಬೆಲ್ಲ ಬೇಕಾದರೂ ಹಾಕೊಂಡ್ಲಕ್ಕು. ಮೆಂತೆಯಲ್ಲಿ ಸ್ವಲ್ಪ ಕಹಿ ಅಂಶ ಇಪ್ಪೋದ್ರಿಂದ ಮತ್ತು ಹುಳಿ ಬಂದ್ರ ಮೇಲೆ ಸ್ವಲ್ಪ ಸಿಹಿ ಕಡಿಮೆ ಅನ್ಸುತ್ತೋ, ಸ್ವಲ್ಪ ಜಾಸ್ತಿ ಬೆಲ್ಲ ಬೇಕಾದರೂ ಸೇರಿಸ್ಕೊಂಡ್ಲಕ್ಕು. ಇದೀಗ ಸರಿ ನುಣ್ಣಗಾಯಿತು. ಒಂದು ಪಾತ್ರೆಗೆ ತೆಗೆದಿಟ್ಕಂತೆ ಬೆಳಿಗ್ಗೆ ದೋಸೆಯನ್ನು ಮಾಡೋದು. ಮರುದಿವಸ ಬೆಳಿಗ್ಗೆ ಲಾಯ್ಕಾಯಿ ಹುದುಗು ಬಂದಿತ್ತು. ಬೇಸಿಗೆಯಲ್ಲಾದರೆ ತುಂಬ ಹೊತ್ತು ಹುದುಗು ಬರ್ಸಕ್ಕೆ ಬಿಡೋಕ್ಕಾಗ, ತುಂಬ ಹುಳಿ ಹತ್ತು ಲಾಯ್ಕ್ ಹತ್ತಿಲ್ಲ. ಒಂದು 6-7 ಗಂಟೆ ಹೊತ್ತು ಹುದುಗು ಬಂದರೆ ಸಾಕು. ಸ್ವಲ್ಪ ದಪ್ಪ ಇತ್ತಿದ್ದು ಹಿಟ್ಟು. ದಪ್ಪ ಹಿಟ್ಟಿಂದ ದೋಸೆ ಮಾಡ್ತಾ ಇದ್ದೆ ನಾನು. ಯಾವ ರೀತಿಯಾಗಿ ಬಂದಿತ್ತು ಅಂತ ಕಂಡ್ಕೊಂಡು ಕಡೆಯಬೇಕಾದ್ರೆ ಸ್ವಲ್ಪ ನೀರು ಅಥವಾ ಮಜ್ಜಿಗೆಯನ್ನು ಸೇರಿಸ್ಕೊಂಡ್ಲಕ್ಕು. ಇದು ಮೊದಲನೇ ದೋಸೆಯನ್ನು ಮಾಡ್ತಾ ಇದ್ದೆ. ಸ್ವಲ್ಪ ದಪ್ಪವಾದ ಹಿಟ್ಟಲ್ಲ ಹಾಗೆ ಹೊಯ್ದಿದ್ದೆ. ಮುಚ್ಚಳವನ್ನು ಮುಚ್ಚಿ ಮಧ್ಯಮ ಉರಿಯಲ್ಲೇ ಬೇಯಿಸ್ಕೊಳ್ಕು. ಬೆಲ್ಲ ಹಾಕಿದ್ರಿಂದ ಅಡಿ ಬದಿ ಕಪ್ಪು ಸಾಧ್ಯತೆ ಇರುತ್ತೆ. ಸಾಧ್ಯವಾದಷ್ಟು ಮಧ್ಯಮ ಉರಿಯಲ್ಲೇ ಇದನ್ನಿಟ್ಟು ಬೇಯಿಸ್ಕೊಳ್ಕು. ಒಂದು ಬದಿ ಬೆಂದಾದ್ರ ಮೇಲೆ ಮತ್ತೊಂದು ಬದಿ ತಿರುವಿ ಹಾಕು. ಈ ಥರ ದಪ್ಪವಾಯೇ ಹುಯ್ಕೊಳ್ಕು. ಜಾಸ್ತಿ ತೆಳ್ಳಗೆಲ್ಲ ಹುಯ್ದೆಲ್ಲ ಮಾಡೋಕ್ಕಾಗಲ್ಲ, ಆಯ್ಕತ್ತಿಲ್ಲ. ಹೀಗೆ ದಪ್ಪ ಹುಯ್ದು ಮಾಡಿದರೆ ರುಚಿ ಹತ್ತು. ಮೆಂತೆಯಲ್ಲಿ ಅಧಿಕ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಅಂಶ ಇಪ್ಪೋದ್ರಿಂದ ಬೆನ್ನು ಇಪ್ಪೋರಿಗೆಲ್ಲ ಭಾಳ ಒಳ್ಳೆಯದು. ಹಾಗಾಗಿ ಬಾಣಂತಿಯರಿಗೆ ಇದನ್ನು ಜಾಸ್ತಿಯಾಗಿ ಮಾಡಿಕೊಡ್ತರು. ಬೆನ್ನುವೆಲ್ಲ ಬಪ್ಪಕ್ಕಾಗ ಅಂದ್ಕೊಂಡು ಬಾಣಂತಿಯರಿಗೆ ಮೆಂತೆ ದೋಸೆಯನ್ನೆಲ್ಲ ಮಾಡಿಕೊಡುವ ಕ್ರಮ. ಇನ್ನೊಂದು ದೋಸೆಗೆ ಮತ್ತೊಂದು ಸ್ವಲ್ಪ ಮಜ್ಜಿಗೆಯನ್ನು ಸೇರಿಸಿದ್ದೆ. ಮತ್ತೊಂದು ಚೂರು ಬೆಲ್ಲವನ್ನು ಹಾಕಿದ್ದೆ ನಾನು. ಸಿಹಿ ಸ್ವಲ್ಪ ಕಡಿಮೆ ಆಯ್ತು ಅನಿಸ್ತು. ಅದಕ್ಕೆ ಮತ್ತೊಂದು ಸ್ವಲ್ಪ ಮಜ್ಜಿಗೆ ಬೆಲ್ಲವನ್ನು ಹಾಕಿ ಸ್ವಲ್ಪ ಹಿಟ್ಟನ್ನು ನೀರು ಮಾಡಿ ಹೊಯ್ದಿದ್ದೆ. ಇದು ಇನ್ನೂ ಸಾಫ್ಟಾಗಿ ಬತ್ತು. ತುಂಬ ನೀರು ಮಾಡ್ಕೊಂಡ್ರೆ ಇನ್ನೂ ಸಾಫ್ಟಾಗಿ ಬತ್ತು. ನಿಮಗೆ ಎಷ್ಟು ಮೆತ್ತಗೆ ಬೇಕು ಅಂದ್ಕೊಂಡು ನೀರನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಲಕ್ಕೆ. ಏಳ್ಸೋಕ್ಕೆ ಸ್ವಲ್ಪ ಜಾಗ್ರತೆಯಾಗಿ ಏಳ್ಸ್ಕತ್ತು. ತುಂಬ ಸಾಫ್ಟಾಗಿ ಮಾಡ್ಕೊಂಡ್ರೆ ತಿಂಬಕ್ಕೆ ಲಾಯ್ಕತ್ತು. ಮಧ್ಯಮ ಉರಿಯಲ್ಲೇ ಇದನ್ನು ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಮೆಂತೆ ದೋಸೆ ತಯಾರಾಯ್ತು. ಬಾಣಂತಿಯರಿಗೆ ನಮ್ಮ ಕಡೆ ಹೆಚ್ಚಾಗಿ ಉದ್ದನ್ನೆಲ್ಲ ಕೊಡೋದಿಲ್ಲ. ಅವರಿಗೆ ಈ ರೀತಿ ಮೆಂತೆ ದೋಸೆ, ಗೋಧಿ ದೋಸೆ ಅಥವಾ ದಾಸವಾಳ ಸೊಪ್ಪಿನಿಂದ ಮಾಡಿದ ದೋಸೆ ಅದನ್ನೇ ಎಲ್ಲ ಜಾಸ್ತಿ ಬೆಳಿಗ್ಗೆ ತಿಂಡಿ ಕೊಡ್ತು. ಇಲ್ಲ ಅಂದರೆ ಗಂಜಿ ಮತ್ತು ಮೊಸರನ್ನ ಈ ರೀತಿಯದನ್ನು ಬೆಳಿಗ್ಗೆ ಉಪಹಾರಕ್ಕೆ ನೀಡೋದು ಕ್ರಮ ಇತ್ತು. 2 ದೋಸೆ ನಾನು ಮಜ್ಜಿಗೆಯನ್ನು ಸೇರಿಸಿ ಮಾಡಿದ ದೋಸೆ. ಇದು ಫಸ್ಟಿಗೆ ಮಾಡಿದ್ನಲ್ಲ ದಪ್ಪ ದೋಸೆ, ಆ ದೋಸೆ ಇದು. ಯಾವ ರೀತಿ ಪದ್ರವಾಗಿ ಬಂದಿತ್ತು ಕಾಣಿ. ಮೆತ್ತಗೆ ಇತ್ತು. 2 ಸಹ ಮೆತ್ತಗೆ ಇತ್ತು. ಎಷ್ಟು ಹೊತ್ತು ತಣ್ಣಗಾದರೂ ಇದು ಗಟ್ಟಿ ಹತ್ತಿಲ್ಲ, ಮೆದುವಾಯೇ ಇರುತ್ತೆ. ಒಂಥರ ಸ್ಪಾಂಜ್ ಥರ ಇರುತ್ತೆ ಕಾಣಿ. ಪದ್ರಾಗಿ ಬಂದಿತ್ತು. ತುಪ್ಪದೊಟ್ಟಿಗೆ ಇದನ್ನು ಸರ್ವ್ ಮಾಡಿದರೆ ತುಂಬ ರುಚಿ ಆಯ್ತು. ಮೆಂತೆ ದೋಸೆ ಬಾಣಂತಿಯರಿಗೆ ಮಾತ್ರ ಅಲ್ಲ, ಮಕ್ಕಳಿಗೂ ಸಹ ತುಂಬ ಒಳ್ಳೆಯದು. ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇಪ್ಪೋದ್ರಿಂದ ಅವರ ಬೆಳವಣಿಗೆಗೂ ಸಹ ಇದು ಹೆಲ್ಪ್ ಮಾಡುತ್ತೆ. ಬಾಕ್ಸಿಗೂ ಹಾಕಿ ಕೊಟ್ಟರೆ ಮೆತ್ತಗೆ ಇರುತ್ತೆ, ಗಟ್ಟಿ ಹತ್ತಿಲ್ಲ. ಇಷ್ಟಪಟ್ಟು ಮಕ್ಕಳು ತಿಂದರು. ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಖುಷಿ ಆಯ್ತು ಅಂತ ಎಣಿಸ್ಕೊಂತೆ. ಖುಷಿ ಆದಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ಕುವ. ಅಲ್ಲಿವರೆಗೂ ನಮಸ್ಕಾರ.